ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ಶಕ್ತಿಕೂಟ ಅಂದರೆ ಏನು ಅಂತ ಅದರ ಬಗ್ಗೆ ವಿವರವಾಗಿ ನೋಡೋಣ. ಶಕ್ತಿಕೂಟ ಅಂದರೆ ಈ ಪಂಚದಶಿ ಮಂತ್ರದಲ್ಲಿ 15 ಅಕ್ಷರಗಳ ಒಂದು ಗುಂಪು. ಅದರಲ್ಲಿ ಇದು ಅಂತಿಮ ರಹಸ್ಯ. ಇದು ಕ್ರಿಯಾಶಕ್ತಿ, ಸೃಷ್ಟಿಶಕ್ತಿ ಮತ್ತು ಕುಂಡಲಿನಿಯ ಮಹಾತತ್ವ. ಇದು ಪಂಚದಶಿ ಮಂತ್ರದ 3ನೇ ಮತ್ತು ಲಾಸ್ಟ್ ಅಂತಿಮ ಭಾಗ. ಇನ್ನು ಶಕ್ತಿಕೂಟ ಅಂದರೆ ಏನು? ಆ ಶಕ್ತಿಕೂಟದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಸ, ಕ, ಲ, ಹ್ರೀಂ ಅಂತಕ್ಕಂಥ 4 ಅಕ್ಷರಗಳು. ಸ, ಕ, ಲ, ಹ್ರೀಂ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಇದನ್ನ ಶಕ್ತಿಕೂಟ ಅಥವಾ ಕ್ರಿಯಾಕೂಟ ಅಥವಾ ಕಾರ್ಯರೂಪದ ಕೂಟ ಅಂತ ಹೇಳ್ತಾರೆ. ಈ ವಾಗ್ಭವ ಕೂಟ ಜ್ಞಾನವನ್ನು ಸೂಚಿಸುತ್ತೆ, ಕಾಮರಾಜಕೂಟ ಇಚ್ಛೆಯನ್ನು ಸೂಚಿಸುತ್ತೆ. ಆದರೆ ಜ್ಞಾನ ಮತ್ತು ಇಚ್ಛೆ ಮಾತ್ರ ಇದ್ರೆ ಸಾಲಲ್ಲ, ಅದು ಕಾರ್ಯರೂಪಕ್ಕೆ ತರಬೇಕು. ಆ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದೇ ಶಕ್ತಿಕೂಟ ಅಂತಕ್ಕಂಥದ್ದು. ಶಕ್ತಿ ಅಂದರೆ ಸಾಮಾನ್ಯವಾಗಿ ನಾವು ಬಲ ಅಂತ ಅರ್ಥ ಮಾಡಿಕೊಳ್ತೇವೆ, ಶಕ್ತಿ, ಪವರ್ ಅನ್ನೋ ರೀತಿಯಲ್ಲಿ. ಆದರೆ ಶ್ರೀವಿದ್ಯಾ ಒಂದು ತತ್ವದಲ್ಲಿ ಶಕ್ತಿ ಅಂದರೆ ಒಂದು ಸ್ಪೆಷಲ್ ಮೀನಿಂಗ್, ಎ ಡೀಪರ್ ಸೆನ್ಸ್ ಆಫ್ ಮೀನಿಂಗ್. ಅದು ಕಾರ್ಯ ಸಾಮರ್ಥ್ಯ, ಕೇಪಬಿಲಿಟಿ ಆಫ್ ಪರ್ಫಾರ್ಮಿಂಗ್ ಅಂತಾರಲ್ಲ, ಅದು ಕೇಪಬಿಲಿಟಿ. ಸೃಷ್ಟಿಶಕ್ತಿ, ಕ್ರಿಯೇಟಿವ್ನೆಸ್, ಚಲನೆ, ಮೂಮೆಂಟ್, ಜೀವಚೈತನ್ಯ, ಲೈಫ್ ಫೋರ್ಸ್, ಅಭಿವ್ಯಕ್ತಿ ಅಂದರೆ ಮ್ಯಾನಿಫೆಸ್ಟೇಷನ್. ಈ ಶಕ್ತಿ ಅಂದರೆ ಈ ರೀತಿಯಾಗಿ ಅವರು ವಿಂಗಡಿಸಿದ್ರು. ನಾವು ಈಗಿನ ಕಾಲದಲ್ಲಿ ಇಂಗ್ಲೀಷ್ನಲ್ಲಿ ಮ್ಯಾಗ್ನೆಟಿಕ್ ಫೋರ್ಸು, ಇನ್ನೂ ಏನೇನೋ ಹೇಳ್ತೀವಲ್ವಾ, ಎಲೆಕ್ಟ್ರಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಹೈಡ್ರೋ ಎನರ್ಜಿ, ಈ ಥರ ಬೇಕಾದಷ್ಟಿದೆ. ಆದರೆ ಆ ಶ್ರೀವಿದ್ಯೆಯಲ್ಲಿ ಭಾಳ ಹಿಂದೆನೇ ಶಕ್ತಿ ಅಂದರೆ ಏನು ಅಂತಕ್ಕಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ಅವರು ದೇ ಹ್ಯಾಡ್ ಬೈಫುರಿಕೇಟೆಡ್, ದೇ ಹ್ಯಾಡ್ ಡಿವೈಡೆಡ್ ದಟ್. ಕಾರ್ಯ ಸಾಮರ್ಥ್ಯ, ಸೃಷ್ಟಿಶಕ್ತಿ, ದ ಪವರ್ ಟು ಕ್ರಿಯೇಟ್ ಸಮಥಿಂಗ್, ಮೂಮೆಂಟ್, ಲೈಫ್ ಫೋರ್ಸ್, ಮ್ಯಾನಿಫೆಸ್ಟೇಷನ್, ಈ ರೀತಿಯಾಗಿ ಅವರು ನೋಡಿದ್ರು. ಒಂದು ಅಕಸ್ಮಾತ್ ಶಕ್ತಿ ಇಲ್ಲದೆ ಇದ್ರೆ ಏನು ಅಂತಕ್ಕಂಥದ್ದು ಒಂದು ಸರಳ ಉದಾಹರಣೆ. ನಿಮಗೆ ಜ್ಞಾನ ಇದೆ, ನಿಮ್ಗೊಂದು ಮಾಡಬೇಕು ಅಂತ ಇಚ್ಛೆನೂ ಇದೆ, ಆದರೆ ಎದ್ದು ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನೂ ನಡೆಯೋದಿಲ್ಲ. ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ನನಗೆ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಬೇಕು ಅಂತ ನನಗೆ ಬಹಳ ಮಹದಾಸೆ. ನಾನು ಎಕ್ಸಾಮ್ಗೆ ಹೋಗದೆ ಇದ್ರೆ ಹೇಗೆ? ಎಕ್ಸಾಮ್ಗೆ ಎದ್ದು ಹೋಗುವ ಇದೆಯಲ್ಲ, ಅದು ಶಕ್ತಿ. ಅದು ಕೆಲಸ ಮಾಡುವ ಶಕ್ತಿ, ಅದು ಇಂಪಾರ್ಟೆಂಟ್. ಅದಿಲ್ಲದೆ ಏನೂ ನಡೆಯೋದಿಲ್ಲ. ಹೀಗಾಗಿ ಜ್ಞಾನ ವಾಗ್ಭವಕೂಟ, ಇಚ್ಛೆ ಕಾಮರಾಜಕೂಟ, ಕಾರ್ಯ ಶಕ್ತಿಕೂಟ, ಇವು 3 ಬಹಳ ಇಂಪಾರ್ಟೆಂಟ್. ಇನ್ನು ಸ, ಕ, ಲ, ಹ್ರೀಂ ಅಂದರೆ ಏನು ಅಂದರೆ, ಇವು ಸಾಮಾನ್ಯ ಅಕ್ಷರಗಳಲ್ಲ, ಇವು ಬೀಜಾಕ್ಷರಗಳು, ಒಂದು ರೀತಿಯ ಶಕ್ತಿ ಸೂತ್ರಗಳು, ಒಂದು ರೀತಿಯ ಬ್ರಹ್ಮಾಂಡೀಯ ಚೈತನ್ಯದ ಸಂಕೇತಗಳು. ಸ ಅಂತಕ್ಕಂಥದ್ದನ್ನು ಏನು ಸೂಚಿಸುತ್ತೆ ಅಂದರೆ ಶಕ್ತಿ, ಚಲನೆ, ಜೀವಸ್ಪಂದನವನ್ನು ಸೂಚಿಸುತ್ತೆ ಸ ಅಂತಕ್ಕಂಥದ್ದು, ಆ ಬೀಜಾಕ್ಷರ. ಇದೊಂಥರ ಲೈಫ್ ಫೋರ್ಸ್, ಫ್ಲೋ ಆಫ್ ಲೈಫ್ ಫೋರ್ಸ್, ಪ್ರಾಣ ಪ್ರವಾಹ, ಇವೆಲ್ಲವನ್ನು ಸೂಚಿಸುತ್ತೆ. ಇದು ಜಡತ್ವವನ್ನು ಚಲನೆಯಾಗಿ ಪರಿವರ್ತಿಸುವ ಶಕ್ತಿ. ಈ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವೇನು ಹೇಳ್ತೀವಲ್ಲ, ಆ ಪೊಟೆನ್ಷಿಯಲ್ ಎನರ್ಜಿನ ಇಟ್ ಕನ್ವರ್ಟ್ಸ್ ದಟ್ ಇಂಟು ಕೈನೆಟಿಕ್ ಎನರ್ಜಿ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಶಕ್ತಿ, ಚಲನೆ, ಜೀವಸ್ಪಂದನ, ಪ್ರಾಣ ಪ್ರವಾಹ, ಇವೆಲ್ಲ ವೆರಿ ಬ್ರಾಡ್
ಮೀನಿಂಗ್ ಇಟ್ ಹಸ್ ಗಾಟ್ ಶಕ್ತಿ ಅಂತಂದರೆ ನಿಶ್ಚಲತೆಯನ್ನು ಚಲನೆಯಾಗಿ ಪರಿವರ್ತುವ ಶಕ್ತಿ. ಇದು ಸ ಅಂತಕ್ಕಂಥ ಅಕ್ಷರ ಅಥವಾ ಒಂದು ಬೀಜಾಕ್ಷರ ಸೂಚಿಸೋದು. ಇನ್ನು ಸ ಕ ಅಂತಕ್ಕಂಥದ್ದು. ಕ ಅಂತಂದ್ರೆ ಏನು ಅಂದರೆ ಅದು ಸೃಷ್ಟಿ, ಕ್ರಿಯೇಷನ್, ಅಭಿವ್ಯಕ್ತಿ, ಮ್ಯಾನಿಫೆಸ್ಟೇಷನ್, ಬ್ರಹ್ಮತತ್ವ, ದಟ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತಾರಲ್ಲ ಅದನ್ನು ಇಂಗ್ಲೀಷಲ್ಲಿ. ಇಟ್ಸ್ ಲೂಸ್ಲಿ ಟ್ರಾನ್ಸ್ಲೇಟೆಡ್ ವರ್ಡ್, ವಾಟ್ ಎವರ್ ಇಟ್ ಈಸ್. ಬ್ರಹ್ಮತತ್ವ. ಉತ್ಪತ್ತಿ ಅಂದರೆ ಸಮಥಿಂಗ್ ವಿಚ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್, ಜಗತ್ತಿನ ರೂಪುಗೊಳ್ಳುವಿಕೆ, ಇದನ್ನು ಸೂಚಿಸುತ್ತೆ ಕ ಅಂತಕ್ಕಂಥ ಒಂದು ಅಕ್ಷರ. ನಂತರದ ಅಕ್ಷರ ಲ. ಈ ಲ ಅಂತಕ್ಕಂಥದ್ದು ಲೋಕ, ಭೂಮಿ, ಸ್ಥೂಲ ಜಗತ್ತು, ವ್ಯಕ್ತವಾದ ಸೃಷ್ಟಿ. ಇಲ್ಲಿ ನೋಡಿ, ಅವ್ಯಕ್ತತೆಯಿಂದ ವ್ಯಕ್ತತೆಗೆ ಬಂತು ನಾವು. ಮೊದಲಿಗೆ ಬ್ರಹ್ಮಾಂಡವೆಲ್ಲ ಅವ್ಯಕ್ತ ಸ್ಥಿತಿಯಲ್ಲಿತ್ತು. ಯಾವುದೇ ರೀತಿಯಲ್ಲಿ ಏನು ಇರಲಿಲ್ಲ. ಯಾವ ರೀತಿ ಇದೆ ಅಂತಕ್ಕಂಥದ್ದಿಲ್ಲ. ದೇರ್ ವಾಸ್ ನೋ ಮ್ಯಾನಿಫೆಸ್ಟೇಷನ್. ಅದು ಆ ಇಚ್ಛಾಶಕ್ತಿ ಇದೆಲ್ಲ ಬಂದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಇಟ್ ಸೆಲ್ಫ್. ಇಟ್ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್. ಅದು ಪ್ರಕಟವಾಯಿತು. ಅಪ್ರಕಟವಾಗಿದ್ದು ಪ್ರಕಟವಾಯಿತು ಅಂತಕ್ಕಂಥ. ವಾಟ್ ವಾಸ್ ನಾಟ್ ವಿಸಿಬಲ್, ವಾಟ್ ವಾಸ್ ನಾಟ್ ಮ್ಯಾನಿಫೆಸ್ಟ್, ಇಟ್ ಬಿಕೇಮ್ ಮ್ಯಾನಿಫೆಸ್ಟ್, ಇಟ್ ಬಿಕೇಮ್ ವಿಸಿಬಲ್ ಅಂತ. ನಂತರದ ಅಕ್ಷರ ಹ್ರೀಮ್ ಅಂತಕ್ಕಂಥದ್ದು. ಈ ಹ್ರೀಮ್ ಅಂತಕ್ಕಂಥದ್ದು ಇದೆಲ್ಲ ಶ್ರೀವಿದ್ಯೆಯ ಅತ್ಯಂತ ಮಹತ್ವದ ಒಂದು ಬೀಜಾಕ್ಷರ. ಹ್ರೀಮ್ ಅಂದರೆ ಶಿವ, ಶಕ್ತಿ, ಜೀವ, ಜಗತ್ತು, ಇವೆಲ್ಲವನ್ನು ಅದು ಇಟ್ ರೆಪ್ರೆಸೆಂಟ್ಸ್. ಇವೆಲ್ಲವೂ ಒಂದೇ ಪರಮ ಸತ್ಯದ ವಿವಿಧ ಅಭಿವ್ಯಕ್ತಿಗಳು. ಹ್ರೀಮ್ ಅಂತಕ್ಕಂಥ ಅದರಲ್ಲಿ ಇರತಕ್ಕಂಥ ಶಿವ, ಶಕ್ತಿ, ಜೀವ, ಜಗತ್ತು ಇವೆಲ್ಲ ಇದೆಯಲ್ಲ, ಇದು ಅಬ್ಸಲ್ಯೂಟ್ ರಿಯಾಲಿಟಿ, ಪರಮಸತ್ಯ ಅಂತಾರಲ್ಲ, ಅದರ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ಸ್. ವಿಚ್ ವಾಸ್ ನಾಟ್ ಮ್ಯಾನಿಫೆಸ್ಟ್ ಇದೆಲ್ಲ, ಇಟ್ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್ ಆಫ್ ಶಿವ, ಇಟ್ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್ ಆಫ್ ಶಕ್ತಿ, ಇಟ್ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್ ಆಫ್ ಜೀವ, ಇಟ್ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್ ಆಫ್ ಜಗತ್ ಅಂತಕ್ಕಂಥ. ನೀವು ಶಿವ ಅಂದರೆ ನಾವು ನೋಡ್ತಕ್ಕಂಥ ರೂಪದಲ್ಲಿ ನೋಡೋಂಥ ಇದೆಲ್ಲ, ಶಕ್ತಿನೂ ಅಷ್ಟೇ ನೋಡೋಂಥ ನಾವು ರೂಪದಲ್ಲಿ. ಇಟ್ಸ್ ಎ ಫೋರ್ಸ್ ಅಂತಕ್ಕಂಥದ್ದು. ಆ ರೀತಿಯಾಗಿ ನೋಡಬೇಕು. ಇನ್ನು ಶಕ್ತಿಕೂಟದ ಒಂದು ತಾತ್ವಿಕವಾದ ಅರ್ಥ ಏನಂದರೆ, ಒಂದು ಅತ್ಯಂತ ಮಹತ್ವವಾದ ಒಂದು ಸತ್ಯ. ಈ ಶಕ್ತಿಕೂಟ ಏನು ಹೇಳುತ್ತೆ ಅಂದರೆ, ಜ್ಞಾನ ತನ್ನೊಳಗೆ ಉಳಿದರೆ ಅದು ಕೇವಲ ಸಾಧ್ಯತೆ. ಜ್ಞಾನ ಇದ್ದರೆ ಸಮ್ ಪಾಸಿಬಿಲಿಟಿ ಇಸ್ ದೇರ್. ಅಂದರೆ ನಾಲೆಡ್ಜ್ ಇಸ್ ನೆಸೆಸರಿ ಫಾರ್ ಸಮಥಿಂಗ್ ಟು ಹ್ಯಾಪನ್, ಬಟ್ ಇಫ್ ದಟ್ ಈಸ್ ದೇರ್, ಇಟ್ ಈಸ್ ಓನ್ಲಿ ಸಮ್ ಪಾಸಿಬಿಲಿಟಿ ಇಸ್ ದೇರ್. ಇಚ್ಛೆಯೂ ತನ್ನೊಳಗೆ ಉಳಿದರೆ ಅದು ಕೇವಲ ಸಂಕಲ್ಪ. ದ ಡಿಸೈರ್ ಟು ಡೂ ಸಮಥಿಂಗ್, ದ ಡಿಸೈರ್ ಯು ಕ್ಯಾನ್ ಅಪ್ಲೈ ದಿಸ್ ಟು ಅವರ್ ಕಾಮನ್ ಲೈಫ್ ಆಲ್ಸೋ, ಡೇ ಟು ಡೇ ಲೈಫ್ ಆಲ್ಸೋ. ಇಚ್ಛೆ ನನಗಿದೆಯಪ್ಪ, ಇಲ್ಲಿಂದ ಅಷ್ಟು ದೂರ ನಾನು ಹೋಗಬೇಕು, ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಬೇಕು, ಇಚ್ಛೆ ಇದೆ. ಅದು ಕೇವಲ ಸಂಕಲ್ಪ. ಐ ಹ್ಯಾವ್ ಡಿಸೈಡೆಡ್ ಓನ್ಲಿ. ಅದು ಇಟ್ಸ್ ಓನ್ಲಿ ಡಿಸೈಡ್ ಅನ್ನೋದಕ್ಕೆ ಐ ಹ್ಯಾವ್ ಮೇಡ್ ಅಪ್ ಎಸ್ ಅಂತಕ್ಕಂಥದ್ದು. ಆದರೆ ಶಕ್ತಿ ಬಂದಾಗ ಮಾತ್ರ ಸೃಷ್ಟಿ ಸಂಭವಿಸುತ್ತದೆ. ಅದಕ್ಕೆ ಶಕ್ತಿ ಅಂತಂದರೆ ಕ್ರಿಯಾಶಕ್ತಿ ಬರಬೇಕಲ್ಲಿ. I have to start moving, I have to start performing. So these three aspects, they are very much applicable to day-to-day life also. ಜ್ಞಾನ ಒಂದೇ ಇದ್ದರೆ ಆಗಲ್ಲ, ಇಚ್ಛೆ ಇದ್ರೂ ಆಗಲ್ಲ. ಅದರ ಜೊತೆಗೆ ಯು ಹ್ಯಾವ್ ಟು ಸ್ಟಾರ್ಟ್ ಆ್ಯಕ್ಷನ್. ಆ ಶಕ್ತಿ ಬಂದಾಗ ಮಾತ್ರ. ಇದೇ ತತ್ವವೇ ಬ್ರಹ್ಮಾಂಡದಲ್ಲಿ ಕೂಡ ಇದೇ ರೀತಿ. ಜ್ಞಾನ ಇದೆ, ಇಚ್ಛೆ ಇದೆ, ಆ ಶಕ್ತಿ ಬಂದಾಗ ಮಾತ್ರ ಸೃಷ್ಟಿ ಸಂಭವಿಸುತ್ತದೆ. ಇಡೀ ಬ್ರಹ್ಮಾಂಡ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದರೆ, ಕ್ರಿಯೇಟ್ ಆಗಲಿಲ್ಲ ಅಂದರೆ, ಇಟ್ ವಿಲ್ ಬಿ ಇನ್ ದಟ್ ಅನ್ಮ್ಯಾನಿಫೆಸ್ಟ್ ಸ್ಟೇಜ್. ಅಪ್ರಕಟವಾದ ಒಂದು ರೂಪದಲ್ಲಿ, ರೂಪ ಅಲ್ಲ, ಅದು ಅಪ್ರಕಟ ಸ್ಥಿತಿಯಲ್ಲಿರುತ್ತೆ.
ಇದಾದಾಗ ಮಾತ್ರ ಸೃಷ್ಟಿ ಸಂಭವಿಸುತ್ತೆ, ಜೀವನ ಬೆಳೆಯುತ್ತೆ, ಕಾರ್ಯ ನಡೀತದೆ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಾರ್ಯಗಳು ಏನೇನಾಗ್ತಾ ಇದೆಯೋ ಅದೆಲ್ಲ ನಡೀತಾ ಬರುತ್ತೆ ಅಂತಕ್ಕಂಥ ದಿಸ್ ಈಸ್ ದಿ ಶಕ್ತಿಕೂಟದ ತಾತ್ವಿಕ ಅರ್ಥ. ಇನ್ನು ಇದನ್ನ ದೇವಿಯ ಕಟ್ಯದೋ ಭಾಗದೊಂದಿಗೆ ಯಾಕೆ ಸಂಬಂಧ ಮಾಡಿದ್ದಾರೆ ನೋಡಿ. ಲಲಿತಾ ದೇವಿಯನ್ನ ನಾವು ಬ್ರಹ್ಮಾಂಡವನ್ನ ಒಂದು ಮನುಷ್ಯ ರೂಪದಲ್ಲಿ ಅಥವಾ ದೇವಿಯ ರೂಪದಲ್ಲಿ ನಾವು ನೋಡ್ತಾ ಇದ್ವಿ. ಇಡೀ ಬ್ರಹ್ಮಾಂಡವನ್ನೇ ಇಲ್ಲಿಗೆ ನಾವು ತಂದಿಳಿಸ್ಬಿಟ್ಟಿದ್ದೀವಿ. ಈ ಇಟ್ಸ್ ಯು ಕ್ಯಾನ್ ಸೇ ಇಟ್ಸ್ ಲೈಕ್ ಅ ಪ್ರೋಟೋಟೈಪ್ ಆಫ್ ದಿಸ್ ಎಂಟೈರ್ ಬ್ರಹ್ಮಾಂಡ. ಈ ಜೀವ, ಈ ಶಿವ ಆಗಲಿ ಶಕ್ತಿ ಆಗಲಿ, ಇಟ್ಸ್ ಎ ಪ್ರೋಟೋಟೈಪ್ ಆಫ್ ದಿಸ್ ಎಂಟೈರ್ ಬ್ರಹ್ಮಾಂಡ ಅನ್ನೋ ರೀತಿ. ಇದು ಯಾತಕ್ಕೆ ಕಟ್ಯದು ಭಾಗದ ಅಂದರೆ ಕೆಳಗಿನ ಭಾಗಕ್ಕೆ ಶಕ್ತಿ ಕೂಟದ ಸ್ವಲ್ಪ ಹೇಳಿದ್ದಾರೆ. ಕಟಿಯ ಕೆಳಗಿನ ಭಾಗ, ಸೊಂಟದ ಕೆಳಗಿನ ಭಾಗ. ಇಲ್ಲಿ ಒಂದು ಯೋಗ ರಹಸ್ಯ ಇದೆ. ಯೋಗಶಾಸ್ತ್ರದಲ್ಲಿ ಈ ಮಾನವನಿಗೆ ದೇಹದ ಕೆಳಭಾಗದಲ್ಲಿ ಮೂಲಾಧಾರ ಅಂತಕ್ಕಂಥದ್ದಿದೆ. ನಂತರ ಸ್ವಾಧಿಷ್ಠಾನ, ಮಣಿಪೂರ ಅಂತಕ್ಕಂಥದ್ದು ಬೇರೆ ಬೇರೆ ಶಕ್ತಿ ಕೇಂದ್ರಗಳಿವೆ. ಈ ಶಕ್ತಿ ಕೇಂದ್ರಗಳಲ್ಲಿಯೇ ಜೀವಶಕ್ತಿ, ಕುಂಡಲಿನಿ ಶಕ್ತಿ, ಮತ್ತು ಸೃಷ್ಟಿಶಕ್ತಿ, ಇವು ಮೂರು ಆ ಕೇಂದ್ರಗಳಿಂದಲೇ ಬರುತ್ತೆ. ಜೀವಶಕ್ತಿ, ಕುಂಡಲಿನಿ, ಸೃಷ್ಟಿಶಕ್ತಿ ಇದು ಸುಪ್ತವಾಗಿ ನೆಲೆಸಿವೆ. ಹಿಡನ್, ಲೇಟೆಂಟ್, ಆ ಲೇಟೆಂಟ್ ಸ್ಟೇಟಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಅದು ಕುಂಡಲಿನಿ ಅಂದರೆ ಏನು ಗೊತ್ತಾ, ನಮ್ಮೊಳಗಿನ ಸುಪ್ತ ದೈವಿಕ ಶಕ್ತಿ. ಅದನ್ನು ನಾವು ಒಂದು ರೀತಿ ಹಾವಿನಂತೆ ಸುತ್ತಿಕೊಂಡಿರುವ ಶಕ್ತಿಯಾಗಿ ವರ್ಣಿಸಲ್ಪಡುತ್ತದೆ. ಅದು ಏನಾದರೂ ಅಲ್ಲ, ಅದನ್ನ ನಿಜವಾದ ಹಾವೇನಲ್ಲ ಅದು. ಆದರೆ ಒಂದು ರೀತಿಯ ಚೈತನ್ಯ ಇದೆಯಲ್ಲ, ಚೈತನ್ಯ, ಆಧ್ಯಾತ್ಮಿಕ ಶಕ್ತಿ, ಆತ್ಮಜಾಗೃತಿಯ ಮೂಲ, ಇವೆಲ್ಲವೂ ಕೂಡ ಆ ಹಾವಿನಂತೆ ಅಲ್ಲಿರುತ್ತೆ ಅಂತಕ್ಕಂಥದ್ದು. ಅಂದರೆ ಒಂದು ಕರ್ಲಿ ಟೈಪ್ ಇರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಜನನ, ವೃದ್ಧಿ, ಚಲನೆ, ಕ್ರಿಯೆ ಇದೆಲ್ಲ ಆಗುತ್ತೆ. ಈ ಶಕ್ತಿಕೂಟ ಯಾಕೆ ನಾಲ್ಕನ್ನು ಸೂಚಿಸುತ್ತೆ ಅಂದರೆ, ಜನನ ಅಂದರೆ ಒಂದು ಬೀಜ ಮೊಳಕೆಯೊಡೆಯುವುದು, ಅದು ದೊಡ್ಡ ಬೃಹದಾಕಾರವಾಗಿ ಮರವಾಗಿ ಬೆಳೆಯೋದು, ಅಥವಾ ಯಾವುದೋ ಒಂದು ಸಣ್ಣ ಇದು. ಈ ಮನುಷ್ಯ ಕೂಡ ಒಂದು ಯಾವುದೋ ಒಂದು ರೈತ ಸದ್ಯ ಭಾಳ ಸಣ್ಣದಿರುತ್ತೆ, ಅದು ದೊಡ್ಡದಾಗಿ ಮನುಷ್ಯನ ಆಕಾರದಲ್ಲಿ ಬೆಳೆಯುತ್ತೆ ಅಂತಂದರೆ ದ ಪಾಸಿಬಿಲಿಟಿ ಇಟ್ ಈಸ್ ಇನ್ ದಿಸ್ ವೆರಿ ಮೈನ್ಯೂಟ್ ಸ್ಟೇಟಲ್ಲಿ ದಿ ಎಂಟೈರ್ ಪಾಸಿಬಿಲಿಟಿ ಇಸ್ ದೇರ್. ಅದೇ ರೀತಿ ಬ್ರಹ್ಮಾಂಡವು ಕೂಡ ವೆರಿ ಮೈನ್ಯೂಟ್ ಸ್ಟೇಟಲ್ಲಿ ಎಂಟೈರ್ ಥಿಂಗ್ ಇಸ್ ಪಾಸಿಬಲ್, ದಟ್ ಪಾಸಿಬಿಲಿಟಿ ಇಸ್ ದೇರ್ ಅಂತಕ್ಕಂಥ. ನಂತರ ವೃದ್ಧಿ, ಮರವಾಗಿ ಬೆಳೆಯುವುದು, ಚಲನೆ, ಮೂಮೆಂಟ್ ಅಥವಾ ಜೀವನದ ಚಟುವಟಿಕೆ, ಇವನ್ನೆಲ್ಲನೂ ನಾವು ಚಲನೆ ಅಂಡರ್ ದಟ್ ವಿ ಕ್ಯಾನ್ ಕ್ಲಾಸಿಫೈ ದಟ್. ಕ್ರಿಯೆ, ಸೃಷ್ಟಿ, ಕೆಲಸ, ಅಭಿವ್ಯಕ್ತಿ ಇವೆಲ್ಲವೂ ಕೂಡ ಈ ಶಕ್ತಿಯ ಕಾರ್ಯಗಳು ಅಂತಕ್ಕಂಥದ್ದು. ಇನ್ನು ಶ್ರೀವಿದ್ಯೆಯ ಪ್ರಕಾರ ಈ ಪರಬ್ರಹ್ಮ ಅಂತಕ್ಕಂಥದ್ದು ನಿಶ್ಚಲ. ನೋಡಿ, ಭಾಳ ಗಮನವಿಟ್ಟು ಇದನ್ನು ವಿಚಾರ ಕೇಳಬೇಕು. ಶ್ರೀವಿದ್ಯೆಯ ಪ್ರಕಾರ ಪರಬ್ರಹ್ಮವು ನಿಶ್ಚಲ. ಪರಬ್ರಹ್ಮವು ಸುಮ್ಮನೆ ಹಾಗೇ ಇರುತ್ತೆ, ಲೇಟೆಂಟ್ ಸ್ಟೇಜ್. ಇಟ್ ಈಸ್ ಅನ್ಮ್ಯಾನಿಫೆಸ್ಟ್ ಸ್ಟೇಜ್. ಇಟ್ ಈಸ್ ನಾಟ್ ಹಿಡನ್ ಅಂತಲ್ಲ, ಇಟ್ ಈಸ್ ಸುಪ್ತವಾದ ಒಂದು ನಿಶ್ಚಲ ಚಲನೆ ಇರ್ತಕ್ಕಂಥದ್ದು. ಅದಕ್ಕೆ ಶಕ್ತಿ ಬಂದಾಗ ಅದು ಜಗತ್ತಿನ ಅಭಿವ್ಯಕ್ತಿ ಆಗತ್ತೆ. ಆ ಪರಬ್ರಹ್ಮ ಅಂತಕ್ಕಂಥದ್ದು ಎಂಟೈರ್ ಕಾಸ್ಮಾಸ್, ಆರ್ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್ ನಾವು. ಯು ಸೇ ಯೂನಿವರ್ಸ್, ಮಲ್ಟಿವರ್ಸ್, ಈ ಥರ ಯೂನಿವರ್ಸು, ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಯೂನಿವರ್ಸಸ್ ಆರ್ ದೇರ್ ಅಂತ. ಇನ್ನೂ ದೊಡ್ಡದಾಗಿರ್ಬೋದು, ಗೊತ್ತಿಲ್ಲ ನಮಗೆ. whatever that we can imagine, whatever that we have been able to see and then imagine, that itself is so vast. ಈ ಪರಬ್ರಹ್ಮ ನಿಶ್ಚಲವಾಗಿದ್ದು ಅದಕ್ಕೆ ಶಕ್ತಿ ಬಂದಾಗ ಇವೆಲ್ಲ ಹುಟ್ಕೊಳ್ತವೆ. ಪರಬ್ರಹ್ಮದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು, ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳು, ನಕ್ಷತ್ರಗಳು, ಗ್ರಹಗಳು, ಜೀವಿಗಳು, ಪ್ರಪಂಚ ಎಲ್ಲವೂ ವ್ಯಕ್ತವಾಗುತ್ತೆ ಅಂತ. ಅಂದರೆ ಹಿಂದಿನ ಕಾಲದಲ್ಲಿ ಭಾಳ ಸಿಸ್ಟಮ್ಯಾಟಿಕ್ ಆಗಿ ದೇ ಹ್ಯಾಡ್ ಸ್ಟಡಿಡ್ ಆ್ಯಂಡ್ ದೆನ್ ದೇ ಹ್ಯಾಡ್ ಟ್ರೈ ಟು ಎಕ್ಸ್ಪ್ರೆಸ್ ಈ ರೀತಿಯಾಗಿ ಶಕ್ತಿಕೂಟ ಅಂತಕ್ಕಂಥದ್ದು. ಸೊ ದ ಎಂಟೈರ್ ಪ್ರಪಂಚ, ದ ಎಂಟೈರ್ ವರ್ಲ್ಡ್ ಬಿಕಮ್ಸ್ ಮ್ಯಾನಿಫೆಸ್ಟ್ ಅಂತಕ್ಕಂಥದ್ದು.
ಹೀಗಾಗಿ ಶಕ್ತಿಕೂಟ ಇದೆಯಲ್ಲ ಅದೇ ಜಗತ್ತನ್ನು, ಇಲ್ಲಿ ಜಗತ್ತು ಅಂತಂದ್ರೆ ನಾವು ಬರೀ ನಮ್ಮ ಭೂಮಿಯನ್ನು ನೋಡೋದು ಬೇಡ, ಇಡೀ ಬ್ರಹ್ಮಾಂಡ, ಇಡೀ ಜಗತ್ತಂತಂದ್ರೆ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಎಂಟೈರ್ ಯೂನಿವರ್ಸ್, ಎಂಟೈರ್ ಮಲ್ಟಿವರ್ಸ್, ಎಂಟೈರ್ ಗ್ಯಾಲಾಕ್ಸೀಸ್, ಏನೇನು ನಾವು ಕಲ್ಪನೆ ಮಾಡ್ಕೊಂಡಿದ್ದೀವೋ, ಯಾವ್ಯಾವ ಪದಗಳಿದೆಯೋ ಅವೆಲ್ಲ ಪದಗಳನ್ನೂ ಸೇರಿಸಿ ಅದಕ್ಕಿನ್ನ ದೊಡ್ಡದಾದ, ಅದಕ್ಕಿನ್ನ ವಿಸ್ತಾರವಾದ, ಅದಕ್ಕಿನ್ನ ಬಹಳ ಕಾಲದೊಂದಿಗೆ ಮತ್ತು ಸ್ಪೇಸೊಂದಿಗೆ, ಕಾಲ ಆಕಾಶ ಇವೆಲ್ಲದರ ತತ್ವಗಳೊಂದಿಗೆ ಸೇರಿದ್ರೂ ಅದಕ್ಕಿಂತ ದೊಡ್ಡದಾದ ಒಂದು ಇದನ್ನು ಜಗತ್ತು ಅಂತ ಅಂದ್ಕೊಳ್ಳೋಣ. ಇದು ಶಕ್ತಿಕೂಟ, ಜಗತ್ತನ್ನು ಚಲಿಸುವ ಶಕ್ತಿ. ಯೋಗಿ ಯಾವ ರೀತಿ ಧ್ಯಾನ ಮಾಡಬೇಕು ಅಂದರೆ, ಶಕ್ತಿಕೂಟವನ್ನು ಮನಸ್ಸಿನಲ್ಲಿಟ್ಕೊಂಡು ಧ್ಯಾನಿಸುವಾಗ ಸಾಧಕ ಹೀಗೆ ಭಾವಿಸಬಹುದು: ನನ್ನೊಳಗೆ ಅನಂತ ದೈವಿಕ ಶಕ್ತಿ ಅಡಗಿದೆ. ಐ ಆಮ್ ಎ ಪಾರ್ಟ್ ಆಫ್ ದಟ್ ಮ್ಯಾನಿಫೆಸ್ಟ್ ಶಕ್ತಿ, ಮ್ಯಾನಿಫೆಸ್ಟ್ ಪವರ್. ಆ ಶಕ್ತಿಯೇ ಕುಂಡಲಿನಿ ಶಕ್ತಿ. ಅದೇ ಶಕ್ತಿ ನನ್ನ ಪ್ರಾಣ, ನನ್ನ ಚಲನೆ, ನನ್ನ ಜೀವನ ಎಲ್ಲವೂ ಅದೇ ಶಕ್ತಿ. ಈ ಶಕ್ತಿಯ ಮೂಲವೇ ಶ್ರೀ ಲಲಿತಾಂಬಿಕೆ ಅನ್ನುವ ರೀತಿಯಲ್ಲಿ ಯೋಗಿ ಧ್ಯಾನ ಮಾಡಬೇಕು. ಪಂಚದಶಿ ಮಂತ್ರ ಇದೆಯಲ್ಲ, ಅದು ಒಂದು ಅದ್ಭುತ ಸತ್ಯನ ನಮಗೆ ಕಲಿಸುತ್ತೆ ನೋಡಿ. 3 ಕೂಟಗಳ ಸಮನ್ವಯ ಇಲ್ಲಿ ಬಹಳ ಮುಖ್ಯ. ವಾಗ್ಭವ ಕೂಟ ಅಂದರೆ ಜ್ಞಾನಶಕ್ತಿ, ಕಾಮರಾಜ ಕೂಟ ಅಂದರೆ ಇಚ್ಛಾಶಕ್ತಿ, ಶಕ್ತಿ ಕೂಟ ಅಂದರೆ ಕ್ರಿಯಾಶಕ್ತಿ. ಸೊ ಈ 3 ಸೇರಿದ್ರೆ ಮಾತ್ರ ನೀವು ಯಾವುದೇ ಹಂತದಲ್ಲಿ, ಯಾವುದೇ ಇದಕ್ಕೆ ನೀವು ತಗೊಂಡ್ರು ಕೂಡ ಸಂಪೂರ್ಣವಾದ ಜೀವನ ಆಗಬೇಕಾಗಿದ್ರೆ, ಜೀವನಕ್ಕೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾದ್ರೆ ವಾಗ್ಭವ, ಕಾಮರಾಜ, ಶಕ್ತಿಕೂಟ, ಈ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಇರಬೇಕು. ದಿಸ್ ಈಸ್ ಎ ಬೇಸಿಕ್ ಮಾಡೆಲ್ ವಿಚ್ ಈಸ್ ಅಪ್ಲಿಕಬಲ್ ಟು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ದಿ ಎಂಟೈರ್ ಕಾಸ್ಮಾಸ್, ಎಂಟೈರ್ ಬ್ರಹ್ಮಾಂಡ. ನೋಡಿ ಹೌ ಬ್ಯೂಟಿಫುಲ್ ದೇ ಹ್ಯಾವ್ ಇದು ಕೋಡಿಫೈಡ್ ದಟ್. ಒಂದು ಸಣ್ಣ ಒಂದು ಅಣುರೇಣು, ಒಂದು ಸಣ್ಣ ವಸ್ತುವಿಂದ ಹಿಡಿದು ಇಡೀ ಬ್ರಹ್ಮಾಂಡ ತಕ್ಕೂ ದೀಸ್ ಆರ್ ದಿ 3 ಆಸ್ಪೆಕ್ಟ್ಸ್ ಫ್ರಮ್ ವಿಚ್ ಯು ಕ್ಯಾನ್ ಕ್ಲಾಸಿಫೈ ದಮ್. ಅಂದರೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತಕ್ಕಂಥದ್ದು. ಇದು ಸಂಪೂರ್ಣ ಜೀವನ. ಸೊ ಶಕ್ತಿಕೂಟ ಅಂತಕ್ಕಂಥದ್ದು ಕೇವಲ 4 ಅಕ್ಷರಗಳಲ್ಲ, ಅದೇ ಸೃಷ್ಟಿಯ ರಹಸ್ಯ, ಅದೇ ಜೀವದ ರಹಸ್ಯ, ಅದೇ ಕುಂಡಲಿನಿಯ ರಹಸ್ಯ, ಅದೇ ಕ್ರಿಯಾಶಕ್ತಿಯ ರಹಸ್ಯ, ಅದೇ ಜಗತ್ತಿನ ಅಭಿವ್ಯಕ್ತಿಯ ರಹಸ್ಯ. ಈ ರೀತಿಯಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸೊ ಸಾಕಾಲ ಹ್ರೀಂ ಎಂಬ ಶಕ್ತಿಕೂಟ ಪಂಚದಶಿ ಮಂತ್ರದ ಅಂತಿಮ ಮತ್ತು ಕಾರ್ಯರೂಪದ ಭಾಗ. ಇದು ಕುಂಡಲಿನಿ, ಜೀವಶಕ್ತಿ, ಕ್ರಿಯಾಶಕ್ತಿ, ಸೃಷ್ಟಿಶಕ್ತಿ, ಜಗತ್ತಿನ ಅಭಿವ್ಯಕ್ತಿ ಇವುಗಳ ಸಂಕೇತ. ಅದರಿಂದ ವಿದ್ಯಾ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ವಾಗ್ಭವ ಕೂಟ ಜ್ಞಾನವನ್ನು ಕೊಡುತ್ತೆ, ಕಾಮರಾಜ ಕೂಟ ಸಂಕಲ್ಪವನ್ನು ಕೊಡುತ್ತೆ, ಶಕ್ತಿಕೂಟ ಜ್ಞಾನ ಮತ್ತು ಸಂಕಲ್ಪವನ್ನು ಜಗತ್ತಿನಲ್ಲಿ ಕಾರ್ಯರೂಪಕ್ಕೆ ತರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಈ ಶಕ್ತಿಕೂಟದ ಬಗ್ಗೆ ನಾವು ಬಹಳ ಪ್ರೊಲಾಂಗ್ಡ್ ಇದು ವಿ ಹ್ಯಾವ್ ಟ್ರೈ ಟು discuss this. Please like, share and then subscribe to my channel. Please post your comments after having gone through this video. Thank you.